ವೀಕ್ಷಕರೇ, ನಾರ್ಮಲ್ ಆಗಿ ಒಂದು ಕೊಲೆ ಅಥವಾ ಕ್ರೈಮ್ ಮಾಡೋ ಆರೋಪಿ ಆ ಕ್ರೈಮ್ನ ಮಾಡಿದ ಮೇಲೆ ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಪ್ಲಾನ್ ಮಾಡ್ತಾನೆ. ಅಥವಾ ಇನ್ನೂ ಕೆಲವೊಂದು ಎಕ್ಸ್ಟ್ರೀಮ್ ಪ್ರಕರಣಗಳಲ್ಲಿ ಕ್ರೈಮ್ ಹೇಗೆ ಮಾಡಬೇಕು, ಮಾಡಿ ಆದ ಮೇಲೆ ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ತಿಂಗಳು ವರ್ಷಗಳಿಂದಲೂ ಪ್ಲಾನಿಂಗ್ ಮಾಡ್ತಾರೆ. ಆದ್ರೆ ವೀಕ್ಷಕರೇ, ಇಲ್ಲೊಂದು ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ತಾನು ಕ್ರೈಮ್ ಮಾಡೋದಾಗಿ ಮುಂಚೆನೆ ಡಿಸೈಡ್ ಏನೋ ಮಾಡ್ಕೋತಾನೆ. ಅದಕ್ಕಾಗಿ ತನ್ನ ಮನೆಯ ಮುಂದೆನೆ 10 ಫೀಟ್ನ ಒಂದು ಗುಂಡಿನೂ ತೋಡ್ತಾನೆ. ಆ ಗುಂಡಿಗೆ ಇಡೀ ಊರೇ ಸಾಕ್ಷಿಯಾಗಿರುತ್ತೆ. ಆದ್ರೂ ಆ ಗುಂಡಿಯೊಳಗೆ ಏನಿದೆ ಅನ್ನೋದು ಪೊಲೀಸರು ಮತ್ತು ಆ 10 ಫೀಟ್ನ ಗುಂಡಿನ ಅಗೆದು ತೆಗೆದಾಗ್ಲೇ ಗೊತ್ತಾಗಿದ್ದು. ವೀಕ್ಷಕರೇ, ಮೈ ಮೇಲೆ ಅಗತ್ಯಕ್ಕಿಂತ ಹೆಚ್ಚಾಗಿ ಒಡವೆ ಹಾಕೊಂಡು ಓಡಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ವೀಕ್ಷಕರೇ, ಹಾಗಿದ್ರೆ ಬನ್ನಿ ಏನೀ 10 ಅಡಿ ಗುಂಡಿಯ ಪ್ರಕರಣ ಅಂತ ಡೀಟೇಲ್ ಆಗಿ ಡಿಕೋಡ್ ಮಾಡೋಣ. ವೀಕ್ಷಕರೇ, ವೆಲ್ಕಮ್ ಟು ಯುವರ್ ಕ್ರೈಮ್ ಸ್ಟುಡಿಯೋ. ವೀಕ್ಷಕರೇ, ನೀವು ನೋಡ್ತಿರೋ ಈ ಟವರ್ ರಾಜಸ್ಥಾನ್ನ ಜೋಧ್ಪುರ್ನಲ್ಲಿರೋ ಅಗರ್ವಾಲ್ ಟವರ್. ಈ ಅಗರ್ವಾಲ್ ಟವರ್ನ ಒಳಗಡೆ ಒಂದು ಬ್ಯೂಟಿ ಪಾರ್ಲರ್ ಇದೆ. ಅದೇ ಈ ಸನ್ಶೈನ್ ಬ್ಯೂಟಿ ಪಾರ್ಲರ್. ಈ ಬ್ಯೂಟಿ ಪಾರ್ಲರ್ನ 50 ವರ್ಷದ ಅನಿತಾ ಚೌಧರಿ ನಡೆಸ್ಕೊಂಡು ಬರ್ತಿದ್ರು. ಅನಿತಾಗೆ ಮದುವೆ ಆಗಿದ್ದು 26 ವರ್ಷದ ಒಬ್ಬ ಮಗನಿದ್ದಾನೆ. ಅಂದು ಅಕ್ಟೋಬರ್ 26, 2024 ದಿನ. ಎಂದಿನಂತೆ ಬೆಳಿಗ್ಗೆ ಅನಿತಾ ಚೌಧರಿ 9:30 ಹೊತ್ತಿಗೆ ಮನೆಯಿಂದ ಹೊರಟು ತಮ್ಮ ಬ್ಯೂಟಿ ಪಾರ್ಲರ್ಗೆ ತಲುಪ್ತಾರೆ. ಅಂದು ಮಧ್ಯಾಹ್ನ ಸುಮಾರು 1 ಗಂಟೆಯ ವೇಳೆಗೆ ಅನಿತಾ ಚೌಧರಿ ಹೊರಗಡೆ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ತಮ್ಮ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬಾಕೆಗೆ ಹೇಳಿ ಹೊರಟು ಹೋಗ್ತಾರೆ. ನಂತರ ಸಂಜೆ 5 ಗಂಟೆಗೆ ಆ ಕೆಲಸದಾಕೆ ಅನಿತಾ ಚೌಧರಿಗೆ ಫೋನ್ ಮಾಡಿದ್ರೆ ಅನಿತಾರ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಅದಾಗಿ ಮತ್ತೆ 7 ಗಂಟೆಯ ವೇಳೆಗೆ, ಅಂದ್ರೆ ಅಂಗಡಿ ಕ್ಲೋಸ್ ಮಾಡೋ ಟೈಮ್ಗೆ ಮತ್ತೆ ಆಕೆ ಫೋನ್ ಮಾಡ್ತಾರೆ. ಆದ್ರೆ ಆಗ್ಲೂ ಅನಿತಾರ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ನಂತರ ಆಕೆ ಅನಿತಾರ ಗಂಡನಿಗೆ ಫೋನ್ ಮಾಡ್ತಾರೆ. ಮಾಡಿ ಹೇಳ್ತಾರೆ, ಸರ್, ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಆಗಿದೆ, ಆದ್ರೆ ಮೇಡಮ್ ಮಧ್ಯಾಹ್ನ ಹೀಗೆ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿದವರು ಇನ್ನೂ ವಾಪಸ್ ಬಂದಿಲ್ಲ. ನಾನು ಫೋನ್ ಮಾಡಿ ನೋಡಿದ್ರೆ ಸ್ವಿಚ್ ಆಫ್ ಬರ್ತಿದೆ ಅಂತಾರೆ. ಅದಕ್ಕೆ ಆಕೆಯ ಪತಿ, ನಾನು ಅನಿತಾಳೊಂದಿಗೆ ಮಧ್ಯಾಹ್ನ 2 ಗಂಟೆಗೆ ಫೋನ್ ಮಾಡಿ ಮಾತಾಡಿದ್ದೆ. ಆಗ ಆಕೆ, ನಾನು ಬ್ಯೂಟಿ ಪಾರ್ಲರ್ನಲ್ಲೇ ಇದ್ದೀನಿ ಅಂತ ಅಂದಿದ್ಲಲ್ಲ, ಅದಾದ ಮೇಲೆ ನಾನು ಆಕೆಯೊಂದಿಗೆ ಮಾತಾಡಿಲ್ಲ ಅಂತಾರೆ. ಆದ್ರೆ ಅನಿತಾ ಆ ದಿನ ಮಧ್ಯಾಹ್ನ 1 ನಂತರವೇ ಆ ಬ್ಯೂಟಿ ಪಾರ್ಲರ್ನಲ್ಲಿ ಇರಲಿಲ್ಲ. ಪ್ರತಿದಿನ ತಮ್ಮ ಸ್ಕೂಟಿ ತಗೊಂಡೇ ಪಾರ್ಲರ್ಗೆ ಹೋಗ್ತಿದ್ದ ಅನಿತಾ ಅಂದೂ ಕೂಡ ಸ್ಕೂಟಿಯಲ್ಲೇ ಹೋಗಿದ್ರು. ಆದ್ರೆ ಆಕೆ ಮಧ್ಯಾಹ್ನ ಎಲ್ಲಿಗೋ ಹೊರ ಹೋಗುವಾಗ ಮಾತ್ರ ಸ್ಕೂಟಿ ತಗೊಂಡು ಹೋಗಿರಲಿಲ್ಲ. ಅದು ಅಂಗಡಿಯ ಮುಂದೆನೆ ಪಾರ್ಕ್ ಆಗಿತ್ತು. ವಿಷಯ ತಿಳಿದ ಅನಿತಾಳ ಗಂಡ ತಮ್ಮ ಮಗನಿಗೂ ಫೋನ್ ಮಾಡಿ ಅನಿತಾಳ ಫೋನ್ ಸ್ವಿಚ್ ಆಫ್ ಆಗಿದೆ, ಸ್ವಲ್ಪ ಹುಡುಕಿ ನೋಡು ಅಂತ ಹೇಳ್ತಾರೆ. ನಂತರ ಸುಮಾರು ಸಂಜೆ 7 ಗಂಟೆಯಿಂದ ರಾತ್ರಿ 10:30 ತಮಗೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ತಾರೆ. ಆಕೆ ಹೋಗಿರಬಹುದಾದ ಜಾಗಗಳಿಗೆಲ್ಲ ಹೋಗಿ ಬರ್ತಾರೆ. ಆದ್ರೆ ಅನಿತಾಳ ಸುಳಿವೇ ಇರಲಿಲ್ಲ. ನಂತರ ರಾತ್ರಿ 11 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಬಂದು ಅನಿತಾ ಚೌಧರಿಯ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ ಜೋಧ್ಪುರ್ನ ಪೊಲೀಸರು ಅನಿತಾರನ್ನ ಹುಡುಕೋ ಕಾರ್ಯಕ್ಕೆ ಇಳಿತಾರೆ. ಆದ್ರೆ ಆಕೆ ಎಲ್ಲಿ ಹೋಗಿದ್ದಾಳೆ ಅನ್ನೋ ಯಾವ ಕ್ಲೂನು ಪೊಲೀಸರ ಬಳಿ ಇರಲಿಲ್ಲ. ನಂತರ ಪೊಲೀಸರು ಹಳೆ ಕಿಡ್ನಾಪಿಂಗ್ ರೆಕಾರ್ಡ್ನಲ್ಲಿದ್ದ ಆರೋಪಿಗಳನ್ನ ಸ್ಟೇಷನ್ಗೆ ಕರೆಸಿ ವಿಚಾರಣೆ ಮಾಡ್ತಾರೆ. ಆದ್ರೆ ಅದರಲ್ಲಿ ಪೊಲೀಸರಿಗೆ ಏನು ಸಿಗೋದಿಲ್ಲ. ನಂತರ ಪೊಲೀಸರು ಅನಿತಾ ಚೌಧರಿಯ ಬ್ಯೂಟಿ ಪಾರ್ಲರ್ನ ರೋಡ್ನಲ್ಲಿದ್ದ ಎಲ್ಲಾ CCTV ಕ್ಯಾಮ್ರಾಗಳನ್ನು ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ವೀಕ್ಷಕರೇ, ನೀವು ನೋಡ್ತಿರೋ ಈ ಫೂಟೇಜ್ ಅದೇ CCTVಯಲ್ಲಿ ಕ್ಯಾಪ್ಚರ್ ಆದ ವಿಡಿಯೋ. ಇದರಲ್ಲಿ ಅನಿತಾ ಆ ದಿನ ಮಧ್ಯಾಹ್ನ ಒಂದು ಆಟೋದಲ್ಲಿ ಕೂರ್ತಿರೋ ಫೂಟೇಜ್ ಪೊಲೀಸರಿಗೆ ಸಿಗುತ್ತೆ. ಈ ಫೂಟೇಜ್ ನೋಡಿದಾಗ ಅದರಲ್ಲಿ ಒಂದು ವಿಷಯ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಅದೇನೆಂದ್ರೆ, ಅನಿತಾ ಯಾರ ಒತ್ತಡಕ್ಕೂ ಮಣಿದು ಅಥವಾ ಯಾರ ಫೋರ್ಸಿಂದಲೂ ಆ ಆಟೋದಲ್ಲಿ ಒಳಗೆ ಕೂರ್ತಿಲ್ಲ. ಬದಲಿಗೆ ಆಕೆನೇ ಆಟೋ ನಿಲ್ಲಿಸಿ ಅಡ್ರೆಸ್ ಹೇಳಿ ಹತ್ಕೊಳ್ತಿದ್ದಂಗಿದೆ. ನಂತರ ಪೊಲೀಸರು ಆ ಆಟೋ ಡ್ರೈವರ್ನ ಹುಡುಕೋಕೆ ಶುರು ಮಾಡ್ತಾರೆ. ಕೆಲವೇ ಗಂಟೆಗಳಲ್ಲಿ ಆ ಆಟೋ ಡ್ರೈವರ್ನ ತಲುಪಿದ ಪೊಲೀಸರು ಸ್ಟೇಷನ್ಗೆ ಕರೆಸಿ ವಿಚಾರಿಸ್ತಾರೆ. ಆಗ ಆ ಆಟೋ ಡ್ರೈವರ್ ಹೇಳ್ತಾನೆ, ಹೌದು ಸರ್, ಅಕ್ಟೋಬರ್ 26 ಮಧ್ಯಾಹ್ನ ಅನಿತಾ ಚೌಧರಿಯವರನ್ನ ನಾನೇ ಪಿಕ್ ಮಾಡಿದ್ದು. ಆಕೆ ಹೇಳಿದ್ರು ನನ್ನನ್ನ ಗಂಗಾಣ ಏರಿಯಾಗೆ ಡ್ರಾಪ್ ಮಾಡು ಅಂತ. ನಾನು ಆಕೆನ ಅಲ್ಲಿಗೆ ಡ್ರಾಪ್ ಮಾಡಿ ವಾಪಸ್ ಬಂದೆ ಅಂತಾನೆ. ಈಗ ಪೊಲೀಸರ ಮುಂದೆ ಇದ್ದ ಪ್ರಶ್ನೆ, ಅನಿತಾ ಚೌಧರಿಗೆ ಈ ಗಂಗಾಣ ಏರಿಯಾದಲ್ಲಿ ಗೊತ್ತಿರೋರು ಯಾರಿದ್ದಾರೆ, ಆಕೆ ಅಲ್ಲಿಗೆ ಯಾಕೆ ಹೋಗಿದ್ರು ಅನ್ನೋದು. ಇದರ ಬಗ್ಗೆ ಅನಿತಾಳ ಫ್ಯಾಮಿಲಿನ ಕೇಳಿದಾಗ ಅವರಿಂದ ಈ ಸ್ಟೋರಿಗೆ ಒಂದು ಹೊಸ ಟ್ವಿಸ್ಟ್ ಸಿಗುತ್ತೆ. ಅದೇನೆಂದ್ರೆ, ಯಾವ ಟವರ್ನಲ್ಲಿ ಅನಿತಾ ಚೌಧರಿಯ ಬ್ಯೂಟಿ ಪಾರ್ಲರ್ ಇದೆಯೋ ಅದರ ಎಕ್ಸಾಕ್ಟ್ ಆಪೋಸಿಟ್ ಸೈಡ್ನಲ್ಲಿ
ಒಂದು ಡ್ರೈ ಕ್ಲೀನಿಂಗ್ ಶಾಪ್ ಇದೆ, ಸ್ಟಾರ್ ಡ್ರೈ ಕ್ಲೀನಿಂಗ್. ಅದರ ಮಾಲೀಕ ಗುಲಾಮುದ್ದೀನ್ ಈ ಗಂಗಾಣ ಏರಿಯಾದಲ್ಲಿ ವಾಸಿಸ್ತಿದ್ದ. ಅನಿತಾ ಹಾಗೂ ಈ ಗುಲಾಮುದ್ದೀನ್ ಅಂಗಡಿಗಳು ಎದುರು ಬದುರು ಇದ್ದಿದ್ರಿಂದ ಇಬ್ಬರಿಗೂ ಒಳ್ಳೆ ಪರಿಚಯವಿತ್ತು. ಅಂದ್ರೆ ಸುಮಾರು 15-20 ವರ್ಷಗಳ ಪರಿಚಯ. ಪೊಲೀಸರಿಗೆ ಈ ಇನ್ಫಾರ್ಮೇಶನ್ ಗೊತ್ತಾಗ್ತಿದ್ದಂಗೆ ಒಂದು ಟೀಮ್ ಗಂಗಾಣಗೆ ಹೋಗ್ತಾರೆ. ಗುಲಾಮುದ್ದೀನ್ ಮನೆಗೆ ಹೋದ ಪೊಲೀಸರಿಗೆ ನಿರಾಸೆ ಕಾದಿತ್ತು. ಯಾಕೆಂದ್ರೆ ಗುಲಾಮುದ್ದೀನ್ ಅಕ್ಟೋಬರ್ 27ರಿಂದ ಮನೆಗೆ ಬಂದೇ ಇರಲಿಲ್ಲ. ಮನೆಯಲ್ಲಿ ಕೇವಲ ಗುಲಾಮುದ್ದೀನ್ನ ಪತ್ನಿ ಅಬಿದಾ ಮಾತ್ರ ಇರ್ತಾಳೆ. ನಂತರ ಪೊಲೀಸರು ಆಕೆನ ಸ್ಟೇಷನ್ಗೆ ವಿಚಾರಣೆಗೆಂದು ಕರ್ಕೊಂಡು ಬರ್ತಾರೆ. ಇತ್ತ ಕಡೆ ಪೊಲೀಸರು ಗುಲಾಮುದ್ದೀನ್ನ ಮೊಬೈಲ್ ನಂಬರ್ನ ಸರ್ವೈಲೆನ್ಸ್ಗೆ ಹಾಕಿರ್ತಾರೆ. ಅಕ್ಟೋಬರ್ 29ರ ರಾತ್ರಿ ಅದೇ ಜೋಧ್ಪುರ್ನ ಒಂದು ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಗುಲಾಮುದ್ದೀನ್ ಸ್ಕೂಟಿಯೊಂದಿಗೆ ಕಾಣಿಸಿಕೊಳ್ತಾನೆ. ಆತನ ಹತ್ತಿರ ಒಂದು ಬ್ಯಾಗ್ ಕೂಡ ಇರುತ್ತೆ. ಹಾಗೆ ಆ ರೋಡ್ ಜೋಧ್ಪುರ್ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಿರೋ ರಸ್ತೆ. ಗುಲಾಮುದ್ದೀನ್ನ ಪತ್ನಿ ಅಬೀದಾ ಪೊಲೀಸರ ಇಂಟ್ರೋಗೇಷನ್ ಟೈಮ್ನಲ್ಲಿ ಮೊದಲಿಗೆ ಏನೂ ಬಾಯಿ ಬಿಡೋದಿಲ್ಲ. ನಂತರ ಒಂದು ವಿಷಯನ ಮಾತ್ರ ಹೇಳ್ತಾಳೆ. ಅದೇನಂದ್ರೆ, ನಮ್ಮ ಮನೆಯ ಪಕ್ಕದಲ್ಲಿ 8 ದಿನಗಳ ಹಿಂದೆ ಒಂದು 10 ಅಡಿಯ ಗುಂಡಿ ಮಾಡಲಾಗಿತ್ತು. ಅದನ್ನ ಗುಲಾಮುದ್ದೀನ್ ಒಂದು JCB ತಂದು ಕೊರೆಸಿದ್ದ. ನಂತರ ಅದನ್ನ ಮುಚ್ಚಲಾಗಿದೆ. ನೀವುಗಳು ಒಂದು JCB ತಂದು ಅಲ್ಲಿ ಅಗೆದು ನೋಡಿದ್ರೆ ಏನಾದ್ರೂ ಸಿಗ್ಬೋದು ಅಂತಾಳೆ. ನಂತರ ಅಬೀದಾ ಪೊಲೀಸರನ್ನ ಕರ್ಕೊಂಡು ತನ್ನ ಮನೆಗೆ ಬರ್ತಾಳೆ. ಪೊಲೀಸರು ಬರುವಾಗ ಒಂದು JCBಯನ್ನ ತಗೊಂಡು ಬರ್ತಾರೆ. ನಂತರ ಅಬೀದಾ ತೋರಿಸಿದ ಜಾಗದಲ್ಲಿ JCB ಮೂಲಕ ಮೊದಲೇ ತೆಗೆಯಲಾಗಿದ್ದ ಗುಂಡಿಯನ್ನ ಮತ್ತೊಮ್ಮೆ ತೆಗೆಯಲಾಯಿತು. ಆದ್ರೆ ಈ ಸರ್ತಿ ಆ ಗುಂಡಿಯಿಂದ ಅನಿತಾ ಚೌಧರಿ ಹೊರಬರ್ತಾರೆ. ಅವರು ಟೋಟಲ್ ಆಗಿ 6 ಪೀಸ್ಗಳಾಗಿ ಹೊರಬರ್ತಾರೆ. ವೀಕ್ಷಕರೇ, ನೀವು ಇಲ್ಲಿ ಗಾಡಿಯ ಹಿಂದೆ ಪಾಲಿಥಿನ್ ಪ್ಲಾಸ್ಟಿಕ್ ನ ಬ್ಯಾಗ್ಗಳನ್ನ ಏನ್ ನೋಡ್ತಿದ್ದೀರಿ, ಇದೇ ಬೇರೆ ಬೇರೆ ಬ್ಯಾಗ್ಗಳಲ್ಲಿ ಅನಿತಾ ಚೌಧರಿ 6 ತುಂಡುಗಳಾಗಿದ್ರು. ಅಬೀದಾ ತಾವು ಮಾಡಿರೋ ಘನಘೋರ ಕೃತ್ಯನ ಒಪ್ಕೊಂಡಿದ್ಲು. ನಂತರ ಪೊಲೀಸರು ಅನಿತಾ ಚೌಧರಿಯ ಗಂಡ ಹಾಗೂ ಮಗನಿಗೆ ಅವರ ತಾಯಿಯ ಮತ್ತು ಪತ್ನಿಯ ದೇಹದ ಅಂಗಗಳನ್ನ ತೋರಿಸಿ ಕನ್ಫರ್ಮೇಶನ್ ತಗೋತಾರೆ. ಆದ್ರೆ ಮೇನ್ ಕಲ್ಪ್ರಿಟ್ ಗುಲಾಮುದ್ದೀನ್ ಎಸ್ಕೇಪ್ ಆಗಿದ್ದ. ಹಾಗಾಗಿ ಪೊಲೀಸರು ಗುಲಾಮುದ್ದೀನ್ನ ಪತ್ನಿ ಅಬೀದಾಳಿಂದಲೇ ಈ ಎಂಟೈರ್ ಕೇಸ್ನ ತಿಳ್ಕೊಳ್ಳೋಕೆ ನಿರ್ಧಾರ ಮಾಡ್ತಾರೆ. ವೀಕ್ಷಕರೇ, ಅಬೀದಾ ಹೇಳಿದ ಕಾರಣ ಹಾಗೂ ಕ್ರೈಮ್ ನ ಎಕ್ಸಿಕ್ಯೂಟ್ ಮಾಡಿದ ರೀತಿನ ಕೇಳಿದ್ರೆ ಒಮ್ಮೆ ಮೈ ಜುಮ್ ಅನ್ನತ್ತೆ. ವೀಕ್ಷಕರೇ, ಮೊದಲಿಗೆ ಗುಲಾಮುದ್ದೀನ್ ಹಾಗೂ ಅಬೀದಾ ಸೇರ್ಕೊಂಡು ಈ ಘೋರ ಕೃತ್ಯನ ಹೇಗೆ ಮಾಡಿದ್ರು ಅಂತ ಹೇಳ್ತೀನಿ. ನಂತರ ಅದಕ್ಕೆ ಕಾರಣ. ಅಕ್ಟೋಬರ್ 26ರ ಮಧ್ಯಾಹ್ನ ಅನಿತಾ ಚೌಧರಿ ಆಟೋದಲ್ಲಿ ಕೂತ್ಕೊಂಡು ಗುಲಾಮುದ್ದೀನ್ ಮನೆಗೆ ಹೋಗ್ತಾರೆ. ಯಾಕೆಂದ್ರೆ ಅಂದು ಬೆಳಿಗ್ಗೆ ಗುಲಾಮುದ್ದೀನ್ ಅನಿತಾಗೆ ಫೋನ್ ಮಾಡಿ ಮಧ್ಯಾಹ್ನ ಮನೆಗೆ ಬರೋಕೆ ಹೇಳಿರ್ತಾನೆ. ಗುಲಾಮುದ್ದೀನ್ ಮನೆಗೆ ಬಂದ ಅನಿತಾರಿಗೆ ಅಬೀದಾ ಹಾಗೂ ಗುಲಾಮುದ್ದೀನ್ ಕುಡಿಯೋಕೆ ಜ್ಯೂಸ್ ಕೊಡ್ತಾರೆ. ಆದ್ರೆ ಆ ಜ್ಯೂಸ್ ನಲ್ಲಿ ನಿದ್ರೆ ಮಾತ್ರೆ ಮಿಕ್ಸ್ ಮಾಡಿ ಕೊಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ನಿದ್ರೆಗೆ ಜಾರಿದ ಅನಿತಾರ ಫೋನ್ ನ ಮೊದಲಿಗೆ ಸ್ವಿಚ್ ಆಫ್ ಮಾಡ್ತಾರೆ. ನಂತರ ಗುಲಾಮುದ್ದೀನ್ ಒಂದು ಚಾಕು ತಗೊಂಡು ಅನಿತಾರನ್ನ 12 ಕಡೆ ಇರಿದು ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರ ಅನಿತಾರ ದೇಹವನ್ನ ತಗೊಂಡು ಟಾಯ್ಲೆಟ್ಗೆ ಹೋಗ್ತಾರೆ. ಅಲ್ಲಿ ಅನಿತಾರ ದೇಹವನ್ನ 6 ತುಂಡುಗಳಾಗಿ ಮಾಡ್ತಾರೆ. ನಂತರ ಆ ಎಲ್ಲಾ ತುಂಡುಗಳನ್ನ ಮೊದಲೇ ತಂದು ಇಟ್ಟಿದ್ದ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಕವರ್ಗೆ ತುಂಬ್ತಾರೆ. ಇದಾದ ನಂತರ ಈ ಇಬ್ಬರು ಗಂಡ ಹೆಂಡತಿ ರಾತ್ರಿ ಆಗೋವರೆಗೂ ವೇಟ್ ಮಾಡ್ತಾರೆ. ಮುಂಚೆನೆ ಪ್ಲಾನ್ ಮಾಡಿದ ಹಾಗೆ ಗುಲಾಮುದ್ದೀನ್ ಮನೆಯ ಹಿಂದೆ 10 ಫೀಟ್ನ ಒಂದು ಗುಂಡಿಯನ್ನ ತೋಡಿ ರೆಡಿ ಮಾಡಿ ಇಟ್ಟಿದ್ದ. ಜೊತೆಗೆ ಮಾರ್ಕೆಟ್ನಿಂದ ಪಾಲಿಥಿನ್ ಕವರ್ಗಳನ್ನು ತಂದಿಟ್ಟಿದ್ದ. ಇಷ್ಟಲ್ಲದೆ ಡಜನ್ ಗಟ್ಟಲೆ ಪರ್ಫ್ಯೂಮ್ ಬಾಟಲ್ಗಳನ್ನು ತಂದಿಟ್ಟಿದ್ದ. ರಾತ್ರಿ 11:30ರ ನಂತರ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮನೆಯೊಳಗಿಂದ ಆ ಪಾಲಿಥಿನ್ ಕವರ್ಗಳನ್ನ ಒಂದೊಂದೇ ಹೊರತಂದು ಆ ಗುಂಡಿಗೆ ಹಾಕ್ತಾರೆ. ನಂತರ ಮೊದಲೇ ತಂದಿಟ್ಟಿದ್ದ ಪರ್ಫ್ಯೂಮ್ ಬಾಟಲ್ನ ಒಂದೊಂದೇ ಓಪನ್ ಮಾಡಿ ಸುತ್ತಲೂ ಸುರಿತಾರೆ, ವಾಸನೆ ಬರದೇ ಇರಲಿ ಅನ್ನೋ ಕಾರಣಕ್ಕೆ. ನಂತರ ಅದೇ ಕತ್ತಲ ರಾತ್ರಿಯಲ್ಲಿ ಆ 10 ಅಡಿಯ ಗುಂಡಿನ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮುಚ್ಚಿ ಹಾಕ್ತಾರೆ. ವೀಕ್ಷಕರೇ, ಇದರಲ್ಲಿ ಆಶ್ಚರ್ಯ ಏನಂದ್ರೆ, ಈ ಗುಲಾಮುದ್ದೀನ್ ಮನೆಯ ಅಕ್ಕಪಕ್ಕ ಸಾಕಷ್ಟು ಮನೆಗಳಿವೆ, ಆದ್ರೆ ಒಬ್ರಿಗೂ ಒಂದು ಚೂರು ಡೌಟ್ ಬಂದಿರಲಿಲ್ಲ. ವೀಕ್ಷಕರೇ, ಇಷ್ಟೊಂದು ಕ್ರೂರವಾಗಿ ಒಬ್ಬರನ್ನ ಇಲ್ಲದಂತಾಗಿಸ್ಬೇಕು ಅಂದ್ರೆ ಅದಕ್ಕೆ ಕಾರಣನೂ ಅಷ್ಟೇ ಬಲಿಷ್ಠವಾಗಿರ್ಬೇಕಲ್ಲ. ಈ ಪ್ರಕರಣದಲ್ಲಿ ಅನಿತಾ ಚೌಧರಿನ ಕೊಲ್ಲೋಕೆ ಏನು ಕಾರಣ ಅಂತ ಈಗ ತಿಳ್ಕೊಳ್ಳೋಣ. ಅನಿತಾ ಚೌಧರಿ ಹಾಗೂ ಗುಲಾಮುದ್ದೀನ್ನ ಪರಿಚಯ ಕಳೆದ 15-20 ವರ್ಷಗಳಿಂದಿತ್ತು. ಒಂದೇ ಕಡೆ ಇವರಿಬ್ಬರ ಅಂಗಡಿಗಳಿದ್ದಿದ್ರಿಂದ ಪ್ರತಿದಿನ ಒಬ್ಬರ ಮುಖ ಒಬ್ಬರು ನೋಡ್ತಾನೆ ಇದ್ರು. ಆದ್ರೆ ಇಬ್ಬರ ಬಿಸ್ನೆಸ್ ಮಾತ್ರ ಬೇರೆ ಬೇರೆ. ಅನಿತಾ ಚೌಧರಿ ಬ್ಯೂಟಿ ಪಾರ್ಲರ್ ನಡೆಸ್ತಿದ್ರೆ ಗುಲಾಮುದ್ದೀನ್ ಡ್ರೈ ಕ್ಲೀನಿಂಗ್ ಶಾಪ್ ನಡೆಸ್ತಿದ್ದ. ಅಂದ್ರೆ ಇವರಿಬ್ಬರ ನಡುವೆ ಕಾಂಪಿಟೇಷನ್ ಏನೂ ಇರಲಿಲ್ಲ. ಹಾಗಿದ್ರೆ ಗುಲಾಮುದ್ದೀನ್ಗೆ ಅನಿತಾ ಮೇಲೆ ಇಷ್ಟೊಂದು ದ್ವೇಷ ಯಾಕೆ? ಗುಲಾಮುದ್ದೀನ್ಗೆ ಜೂಜಿನ ಹುಚ್ಚು ಹಿಡಿದಿತ್ತು. ಇದೇ ಕಾರಣಕ್ಕೆ ಆತನ ಮೇಲೆ
15 ಲಕ್ಷದಷ್ಟು ಸಾಲ ಇತ್ತು. ಪ್ರತಿ ವರ್ಷ ಅನಿತಾ ಚೌಧರಿ ಗುಲಾಮುದ್ದೀನ್ಗೆ ಅಣ್ಣ ಅಂತ ರಾಖಿ ಕಟ್ತಿದ್ರು. ಅಂದ್ರೆ ಇವರಿಬ್ಬರ ಸಂಬಂಧ ಪ್ಯೂರ್ ಸಿಸ್ಟರ್ ಬ್ರದರ್ ರಿಲೇಶನ್ಶಿಪ್ ಆಗಿತ್ತು. ಹೀಗೆ ಸಾಲದಲ್ಲಿ ಮುಳುಗಿದ್ದ ಗುಲಾಮುದ್ದೀನ್ ಅನಿತಾಳ ಬಳಿ 3 ಲಕ್ಷದಷ್ಟು ಹಣ ಇಸ್ಕೊಂಡಿದ್ದ. ಅಕ್ಟೋಬರ್ 26ರ ದಿನ ಆ ಹಣವನ್ನ ವಾಪಸ್ ಕೊಡೋದಾಗಿ ಹೇಳಿ ಮನೆಗೆ ಕರೆಸಿಕೊಳ್ತಾನೆ. ಆದ್ರೆ ವೀಕ್ಷಕರೇ, ಇಲ್ಲಿ ಗುಲಾಮುದ್ದೀನ್ ಹಾಗೂ ಅಬಿದಾಳ ಪ್ಲಾನೇ ಬೇರೆಯಾಗಿತ್ತು. ಅನಿತಾ ಚೌಧರಿ ಯಾವಾಗ್ಲೂ ತಮ್ಮ ಮೈ ಮೇಲೆ ಅಗತ್ಯಕ್ಕಿಂತ ಹೆಚ್ಚಾಗಿ ಚಿನ್ನ ಹಾಕೋತಿದ್ರು. ಅಕ್ಟೋಬರ್ 26ರ ಬೆಳಿಗ್ಗೆ ಗುಲಾಮುದ್ದೀನ್ ಅನಿತಾರನ್ನ ಬ್ಯೂಟಿ ಪಾರ್ಲರ್ನಲ್ಲಿ ನೋಡಿದಾಗ ಆಕೆ ಅಂದು ಬಹಳನೇ ಒಡವೆ ಹಾಕೊಂಡಿರೋದನ್ನ ಗಮನಿಸ್ತಾನೆ. ಆತ ಅದಕ್ಕಾಗಿ 3 ದಿನಗಳ ಮುಂಚೆನೇ ಗುಂಡಿನ ರೆಡಿ ಮಾಡಿರ್ತಾನೆ. ಅಂದು ಆತನಿಗೆ ಅನಿತಾರನ್ನ ನೋಡಿ ಕನ್ಫರ್ಮ್ ಆದ್ಮೇಲೆ ಮಧ್ಯಾಹ್ನ ಫೋನ್ ಮಾಡಿ ಮನೆಗೆ ಬರೋಕೆ ಹೇಳ್ತಾನೆ. ನಂತರ ಈ ಕೃತ್ಯನ ಗಂಡ ಹೆಂಡತಿ ಸೇರ್ಕೊಂಡು ಮಾಡ್ತಾರೆ. ಪೊಲೀಸರ ರಿಪೋರ್ಟ್ನ ಪ್ರಕಾರ ಸುಮಾರು 8 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನವನ್ನ ಅನಿತಾ ಅಂದು ಧರಿಸಿದ್ರು ಅನ್ನಲಾಗಿದೆ. ಅಂದ್ರೆ ಬೇಸಿಕಲಿ ಈ ಕೊಲೆ ಕೇವಲ ಚಿನ್ನಕ್ಕಾಗಿ, ಹಣಕ್ಕಾಗಿ ಮಾಡಲಾಯಿತು. ಎಸ್ಕೇಪ್ ಆಗಿದ್ದ ಗುಲಾಮುದ್ದೀನ್ನನ್ನ ಪ್ರಕರಣ ನಡೆದು 9 ದಿನಗಳ ನಂತರ ಮುಂಬೈನ ಒಂದು ರೈಲ್ವೆ ಸ್ಟೇಷನ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಾಟ್ ಮಾಡಿ ಹಿಡಿಯಲಾಗಿದೆ. ವೀಕ್ಷಕರೇ, ಕೆಲವೊಮ್ಮೆ ಆಕರ್ಷಣೆಯೇ ನಮ್ಮ ಶತ್ರುವಾಗಿ ಬಿಡುತ್ತೆ ಅಂತ ಹೇಳೋದು ಸುಳ್ಳಲ್ಲ. ಸ್ಪೆಷಲಿ ಹೆಣ್ಣು ಮಕ್ಕಳು ಜಾಗರೂಕರಾಗಿರೆ. 15ರಿಂದ 20 ವರ್ಷ ಪ್ರತಿದಿನ ಮಾತನಾಡಿ ಒಂದು ಸಣ್ಣ ಬಿಸ್ನೆಸ್ ಫ್ಯಾಮಿಲಿಯೇ ಆಗಿದ್ದ ಅನಿತಾ ಹಾಗೂ ಗುಲಾಮುದ್ದೀನ್ ಕೇವಲ ಹಣಕ್ಕಾಗಿ ಒಂದು ಜೀವಾನೇ ಈ ರೀತಿ ತೆಗೆಯೋ ಮಟ್ಟಕ್ಕೆ ಹೋಗ್ತಾರೆ ಅಂದ್ರೆ, ಎನಿವೇ ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋಕೆ ಮರಿಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದ್ಯಾನ್, ಟೇಕ್ ಕೇರ್.